ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ. ಒಂದು ತಿಂಗಳ ಮುಂಚೆ ನಾನೊಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋಲಿ ಹೇಳಿದ್ದೆ ನನ್ನ ವಾಚ್ನ ಇಲಿ ಬಂದ್ಬಿಟ್ಟು ಕಚ್ಬಿಟ್ಟು ತಿಂದು ಹಾಳು ಮಾಡಿದೆ ಅಂತ. ಅದಕ್ಕೋಸ್ಕರ ಒಂದು ಹೊಸ ಸ್ಟ್ರ್ಯಾಪನ್ನು ಬುಕ್ ಮಾಡಿದ್ದೀನಿ. ಈ ಒಂದು ಸ್ಟ್ರ್ಯಾಪ್ನ ಯಾವ ರೀತಿ ಸ್ಮಾರ್ಟ್ ವಾಚ್ಗೆ ಫಿಕ್ಸ್ ಮಾಡೋದು ಅಂತ ಈ ಒಂದು ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನಿಮಗೇನಾದರೂ ಈ ಥರ ಒಂದು ಸ್ಟ್ರ್ಯಾಪ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿ. ಸೊ ಇದಕ್ಕೆ ತುಂಬ ಕಾಸ್ಟ್ಲಿ ಆಗುತ್ತೆ. ನೀವೇನಾದರೂ ವಾಚ್ನ ತಗೋತೀರಾ ಅಂದರೆ ಅದ್ರ ಜೊತೆನೇ ನಿಮ್ಗೊಂದು ಸ್ಟ್ರ್ಯಾಪ್ ಕೊಟ್ಟಿರ್ತಾನೆ. ಸೊ ಎಕ್ಸ್ಟ್ರಾ ಏನಾದರೂ ತೊಗೊಬೇಕು ಅಂದರೆ ನಿಮಗೆ 150 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸೊ 150 ರೂಪಾಯಿ 200 ರೂಪಾಯಿದೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಅದು ಫಿನಿಶಿಂಗ್ ಚೆನ್ನಾಗಿರಲ್ಲ, ಮತ್ತು ಕೈಗೆಲ್ಲ ನಿಮ್ಗೆ ಒಂಥರ ಮಾರ್ಕ್ ಬಂದುಬಿಡುತ್ತೆ. ಕೈಗೆ ವಾಚ್ ಹಾಕೊಂಡ್ರೆ ಸೊ ವಾಚ್ ಹಾಕೊಂಡಿರೋ ಥರ ಮಾರ್ಕ್ ಬರುತ್ತೆ. ಆಮೇಲೆ ಅಷ್ಟು ಕಂಫರ್ಟೇಬಲ್ ಆಗಿರಲ್ಲ, ಪದೇ ಪದೇ ಇರಿಟೇಟ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಒಳ್ಳೆ ಕ್ವಾಲಿಟಿ ಸ್ಟ್ರ್ಯಾಪನ್ನು ಪರ್ಚೇಸ್ ಮಾಡಿ. ಈ ಒಂದು ವಾಚ್ನ ಸ್ಟ್ರ್ಯಾಪ್ ಬಂದು ಆಲ್ಮೋಸ್ಟ್ ನಿಮಗೆ 350 ರೂಪಾಯಿವರೆಗೂ ಆಗುತ್ತೆ. ಸೊ 300 ರೂಪಾಯಿಂದ 350 ರೂಪಾಯಿ ಡಿಫ್ರೆನ್ಸಲ್ಲಿ ಅದು ಓಡಾಡ್ತಾ ಇರುತ್ತೆ. ಸೊ ಈ ಥರ ಒಂದು ಸ್ಟ್ರ್ಯಾಪ್ಸ್ಗಳನ್ನ ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಬಟ್ ಆದರೆ ಪರ್ಚೇಸ್ ಮಾಡಿದಾಗ ಯಾವುದೇ ರೀತಿ ಬಾಕ್ಸು ಗೀಕ್ಸ್ ಏನು ಕೊಡಲ್ಲ, ಜಸ್ಟ್ ಈ ಥರ ಕೊಡ್ತಾನೆ. ಸೊ ಇದ್ರ ಮೇಲ್ಗಡೆ ಒಂದು ಕವರ್ ಇರುತ್ತೆ, ಆ ಕವರ್ನ ಬಿಸಾಕ್ತೆ. ಸೊ ಅದರೊಳಗಡೆ ನಿಮಗೆ ಈ ಥರ ಒಂದು ವ್ಯಾರಂಟಿ ಕಾರ್ಡು, ಯೂಸರ್ ಮ್ಯಾನ್ಯಲ್ಲು, ಜೊತೆಗೆ ಇದನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ತಿಳಿಸ್ಕೊಡ್ತಾರೆ. ಸೊ ಬನ್ನಿ ಈಗ ನನ್ನ ಒಂದು ವಾಚ್ಗೆ ಇದನ್ನು ಹಾಕೋಣ. ಸೊ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ವಾಚಿನ ಬೆಲ್ಟು ನಿಮಗೆ ನೋಡೋಕ್ಕೆ ಈ ಥರ ಸಿಗುತ್ತೆ. ಸೊ ಫಸ್ಟ್ ಇದ್ದಂಥ ವಾಚ್ ಬೆಲ್ಟು ಸೊ ಈ ಕಡೆ ಎಲ್ಲ ನಿಮಗೆ ಹಾಳಾಗಿದೆ, ಅದಕ್ಕೋಸ್ಕರ ಈ ಒಂದು ವಾಚ್ ಬೆಲ್ಟ್ನ ಪರ್ಚೇಸ್ ಮಾಡಿರುವಂಥದ್ದು. ಸೊ ಮೊದಲಿಗೆ ಇದನ್ನು ಓಪನ್ ಮಾಡೋಣ. ಓಕೆ, ಸೊ ಈ ಥರ ಓಪನ್ ಮಾಡಬೇಕು. ಸೊ ಓಪನ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಓಪನ್ ಮಾಡಿ. ಸೊ ಯಾಕಂದರೆ ಇಲ್ಲಿ ಪಿನ್ಗಳಿರ್ತವೆ, ಆ ಒಂದು ಪಿನ್ ಏನಾದರೂ ಬಿದ್ದೋಯ್ತು ಅಂದರೆ ನಿಮಗೆ ಯೂಸ್ ಮಾಡೋಕ್ಕೆ ಆಗಲ್ಲ, ಅದಕ್ಕೋಸ್ಕರ. ಸೊ ಇನ್ನು ನಿಮ್ಮ ಒಂದು ವಾಚಲ್ಲಿ ಈ ಕಡೆ ಒಂದು ಪಿನ್ ಇರುತ್ತಲ್ವಾ, ಸೊ ಈ ಕಡೆ ಒಂದು ಡಾಟ್ ಥರ, ಆ ಒಂದು ಡಾಟ್ನ ಏನು ಮಾಡಬೇಕು ಅಂದರೆ ನೀವು ಈ ಥರ ಕೆಳಗಡೆಗೆ ನೀವು ಎಳಿಬೇಕಾಗತ್ತೆ. ಸೊ ಕೆಳಗಡೆ ಎಳಿತು ಅಂದರೆ ಸೊ ಈ ಥರ ಈಸಿಯಾಗಿ ಓಪನ್ ಆಗುತ್ತೆ. ಸೊ ಅದೇ ರೀತಿ ಇದನ್ನು ಕೂಡ ಕೆಳಗಡೆ ಎಳಿಬೇಕು. ಸೊ ಈಸಿಯಾಗಿ ನಿಮ್ಗದು ಓಪನ್ ಆಗುತ್ತೆ. ಸೊ ಈ ಎರಡು ವಾಚ್ ಸ್ಟ್ರ್ಯಾಪ್ನ ಆ ಕಡೆ ಇಟ್ಟು ಸೊ ಹೊಸ ವಾಚ್ ಸ್ಟ್ರ್ಯಾಪನ್ನು ನೀವು ಹಾಕೊಬೋದು. ಸೊ ಅದನ್ನು ಯಾವ ರೀತಿ ಹಾಕೋದು ಅಂದರೆ ಸೇಮ್ ಅದರಲ್ಲೂ ಕೂಡ ನಿಮಗೆ ಈ ಥರ ಒಂದು ಡಾಟ್ ಕೊಟ್ಟಿರ್ತಾನೆ. ಆ ಡಾಟ್ನ ನೀವು ಕೆಳಗಡೆ ಎಳೆದು ಇಟ್ಕೊಂಡು ಸೊ ಇದ್ರೊಳಗಡೆ ಈ ಥರ ಫಿಕ್ಸ್ ಮಾಡಬೇಕು. ಸೊ ಇದು ಮೇಲ್ಗಡೆ, ಸೊ ಇದು ಉಲ್ಟಾ ಹಾಕ್ಬಿಟ್ಟಿರ ಆಮೇಲೆ ಮರ್ತ್ಕೊಂಡು, ಸೊ ಇದು ಈ ಥರ ಹಾಕಬೇಕು. ಸೊ ಎರಡೂ ಉಲ್ಟಾ ಮಾಡಿ ಸೊ ಈ ಥರ ಒಂದು ಪಾಯಿಂಟ್ ಇರುತ್ತೆ, ಆ ಒಂದು ಪಾಯಿಂಟ್ಗೆ ಹಾಕಿ ಸೊ ಇಲ್ಲೇನಿರುತ್ತೆ ಒಂದು ಸಣ್ಣ ಡಾಟ್ ಥರ, ಸೊ ಆ ಒಂದು ಡಾಟನ್ನು ನೀವು ಎಳೆದಿಟ್ಕೊಂಡು ಅಲ್ಲಿ ರಿಲೀಸ್ ಮಾಡಬೇಕು. ಸೊ ರಿಲೀಸ್ ಮಾಡಿದಾಗ ನಿಮಗೆ ನೋಡೋಕ್ಕೆ ಈ ಥರ ಕೂತ್ಕೊಳ್ಳುತ್ತೆ. ಸೊ ಇನ್ನು ಈ ಕಡೆದು ಅಷ್ಟೇ ನೀವು ಸೇಮ್ ಅದೇ ರೀತಿ ಆ ಒಂದು ಡಾಟ್ ಒಳಗಡೆ ಹಾಕಿ ಸೊ ಅದನ್ನು ಎಳೆದಿಡ್ಕೊಬೇಕು. ಸೊ ಫೈನಲಿ ವಾಚಿನ ಬೆಲ್ಟು ಹಾಕಿದೆ. ಸೊ ಇವಾಗ ನೋಡ್ತಾ ಇದ್ದೀರಾ ವಾಚು ಯಾವ ಥರ ಕಾಣುತ್ತೆ ಅಂತ. ಸೊ ಈ ಥರ ನಿಮಗೆ ಆ ಒಂದು ವಾಚ್ ಸ್ಟ್ರ್ಯಾಪ್ ಕಾಣುತ್ತೆ. ಸೊ ತುಂಬ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳುತ್ತೆ. ಜೊತೆಗೆ ಇಲ್ಲೂ ಕೂಡ ನಿಮಗೆ ಆರಾಮಾಗಿ ಗ್ಯಾಪ್ ಇಲ್ಲದೆ ಅದು ಕ್ಲಿಯರಾಗಿ ಕೂತ್ಕೊಳ್ಳುತ್ತೆ. ಸೊ ನಾನು ಈ ಒಂದು ವಾಚ್ ಆರ್ಡ್ರ್ ಮಾಡಿರುವಂಥದ್ದು ಬಂದು 22 mm. ಸೊ ಈ ಒಂದು ವಾಚ್ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.